जाएंगे ना सामने से भी। क्या करो, कहाँ जाऊँ? एक सेकंड हाथ के बैंड I know him from 1990. इस डिठे सब दुख जाए तेग बहादुर सिमरे करनाम ने दावे ताहे सब थाई होई सहाय। दसवां पातशाह साहिब श्री गुरु गोबिंद सिंह साहिब जी सब थाई होए सहाय। दसां पातशाह दी जोत श्री गुरु ग्रंथ साहिब जी दे पाठ दीदार का ध्यान धर के बोलो जी। पंजां प्यारियां चौहां साहिबजादियां 40 मुक्तियां हटियां जपियां तपियां जिन्ना नाम जपिया वंड छकिया देख चढ़ाई तेग वाही देख के अडिट कीता। जिन्ना प्यारियां सकियारियां दी कमाई दा ध्यान धर के खालसा जी बोलो जी। ಗುರುನಾನಕ್ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಜಸ್ವೀರ್ ಸಿಂಗ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಜಸ್ವೀರ್ ಸಿಂಗ್ ಅವರೇ. ನಮಸ್ಕಾರ. ಅಗಲಿದ ಮಾಜಿ ಪ್ರಧಾನಿಗೆ ಗೌರವಯುತವಾಗಿ ವಿದಾಯವನ್ನ ಹೇಳಲಾಗ್ತಾ ಇದೆ. ಸಿಖ್ಖರ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಜರುಗ್ತಾ ಇದೆ. ನಾಯಕನಿಗೆ ಈ ಗೌರವ ಸದ್ದಾಗ್ತಾ ಇರೋ ಸಂದರ್ಭದಲ್ಲಿ ಹೇಗಿರುತ್ತೆ ಸಿಖ್ಖರ ಸಂಪ್ರದಾಯ, ಯಾವ ರೀತಿಯಲ್ಲಿ ಜರುಗ್ತಾ ಇದೆ, ಅದರ ಬಗ್ಗೆ ನಮಗೊಂದಿಷ್ಟು ಮಾಹಿತಿಯನ್ನ ನೀಡೋದಾದ್ರೆ. ಈಗ ನಾವು ಯಾವಾಗಿಂದ ಹಾಸ್ಪಿಟಲ್ ಇಂದ ತಂದು ಮನೆಗೆ ತರ್ತೀವಿ, ಮನೆಯಿಂದ ಅಲ್ಲಿ ಒಂದು ಸ್ನಾನ ಮಾಡಿಸ್ತೀವಿ. ಅವರಿಗೆ ಸ್ನಾನ ಮಾಡಿಸಿ ಅವ್ರನ್ನ ಹೊಸ ಬಟ್ಟೆವನ್ನ ಹಾಕಿ ಪಗಡಿವನ್ನ ಕಟ್ಟಿ ಅವ್ರಿಗೆ ಅಲ್ಲಿ ಮಂಚದಲ್ಲಿ ಹಾಕ್ತೀವಿ, ಇಟ್ಟಿದೆ. ಆಗ ಆಮೇಲೆ ಒಂದು ಪಾಠ ಸುಕುನಿ ಸಾಹೇಬ್ದ ಪಾಠ ಆಗ್ತೈತೆ. ಸುಕುನಿ ಸಾಹೇಬ್ದ ಪಾಠ ಅಂದ್ರೆ ಒಂದು ನಮ್ದು ಶ್ಲೋಕ ಇರ್ತೈತೆ. ಅದು ಒಂದ್ ತಾಸಿನ ಶ್ಲೋಕ ಇರ್ತೈತೆ. ಅದರಿಂದ ಮತ್ತೆ ಆಮೇಲೆ ಒಂದು ಪ್ರಾರ್ಥನಾ ಅರ್ದಾಸ್, ನಾವು ಪ್ರಾರ್ಥನಾಗೆ ಅರ್ದಾಸ್ ಅಂತೀವಿ. ಅರ್ದಾಸದಲ್ಲಿ ಅವ್ರಿಗೆ ನಾವು ಹೇಳ್ತೀವಿ, ಇವ್ರಿಗೆ ಈಗ ನಿಮ್ಮ ದೇವರು ನಿಮ್ಮ ಚರಣದಲ್ಲಿ ಇಟ್ಕೋರಿ, ಅವರಿಗೆ ಅವ್ರ ಆತ್ಮ ಅವನು ಮುಂದೆ ಅವರಿಗೆ ನಾವು ಈಗ ಮುಕ್ತಿಧಾಮ ಒಯ್ತೀವಿ ಅಂತ ಒಂದು ಅರ್ದಾಸ್ ಆಗ್ತಿದೆ. ಆ ಮುಕ್ತಿಧಾಮ ಹೋಗಿದ್ರಿಂದ ಅಲ್ಲಿ ಮತ್ತಲ್ಲಿ ಯಾವಾಗ ನಾವು ಕಟಗಿದಲ್ಲಿ ಇರ್ತೀವಿ, ಅವಾಗ ಒಂದ್ ಸ್ಥಾನದ ಮತ್ತೆ ಇನ್ನೊಂದು ಪ್ರಾರ್ಥನಾ ಆಗ್ತಿದೆ. ಅದು ನಾವು ಹೇಳ್ತೇವೆ, ಅದಕ್ಕೆ ಈಗ ನಾವು ಅಗ್ನಿ ಮಾಡ್ತಿದ್ವಿ, ನಮಗೆ ಆಜ್ಞಾ ಕೊಡ್ರಿ. ಅವ್ರು ಮತ್ತೆ ಅವ್ರು ಯಾರು ಮಗ ಇರ್ತಾನೆ, ಹಿರಿಯ ಮಗ ಮತ್ತು ಯಾರೊಬ್ರು ಇರ್ತಾರೆ, ಅವ್ರು ಅಗ್ನಿ ಕೊಡ್ತಿದ್ದಾರೆ. ಅಗ್ನಿ ಕೊಟ್ಟಿಂದ ಆಮೇಲೆ ಅವರಿಗೆ ಮತ್ತೊಂದು ಶ್ಲೋಕ ಓದ್ತೀವಿ, ಕೀರ್ತನ್ 16 ಅಂತ ಒಂದು ಪಾಠ ಇರ್ತೈತಿ. ಅದನ್ನ ಮತ್ತೊಂದು ಪ್ರಾರ್ಥನಾ ಮಾಡ್ತೀವಿ, ಅರ್ದಾಸ್ ಅಂತೀವಿ. ಅದಕ್ಕೆ ಅರ್ದಾಸ್ ಮಾಡ್ತೀವಿ. ಅದು ಅವಾಗ ಹೇಳ್ತೀವಿ ನಾವು, ಈಗ ನಾವು ಅಗ್ನಿ ಪೇಟೆ ಮಾಡಿದ್ವಿ, ನಾವು ಈಗ ನಿಮ್ಮ ಚರಣದಲ್ಲಿ ಅವ್ರಿಗೆ ನಿವಾಸ ಕೊಟ್ಟು ಬಿಡ್ರಿ ಅಂತ ನಾವು ಬಂದ್ಬಿಡ್ತೀವಿ ಒಂದರ ಮನೆಗೆ. ಮತ್ತೆ ಆಮೇಲೆ ಒಂದು 10 ದಿವಸ ಬಿಟ್ಟೆ ಮತ್ತು 4 ದಿವಸದ 3 ದಿವಸದ ಕಾರ್ಯಕ್ರಮ ಇರ್ತೈತೆ, ಅಖಂಡ ಪಾಠ ಅಂತೀವಿ. ನಾವು ಗುರು ಗ್ರಂಥ ಸಾಹಿಬ್ ಪೂರಾ ದಿನ ಓದ್ತೀವಿ. 48 hours ಕಂಟಿನ್ಯೂ ರೀಡಿಂಗ್ ಇರ್ತೈತೆ. ಜಸ್ವೀರ್ಜಿ, ಈಗ ಅಲ್ಲಿ ಕಟ್ಟಿಗೆಗಳನ್ನ ಜೋಡಣೆ ಆಗಿದೆ, ಈಗ ಅಲ್ಲಿ ಪಠಣ ಆಗ್ತಾ ಇದೆ ಅಂದ್ರೆ ಈಗ ನಡೆಯುವಂತ ಪ್ರಕ್ರಿಯೆಗಳನ್ನ ಹೇಳೋದಾದ್ರೆ ಏನ್ ನಡೆಯುತ್ತೆ ಹಂತ ಹಂತವಾಗಿ ಈಗ ಅಂತ? ಅಲ್ಲಿ ಟಿವಿದಲ್ಲಿ ಹೌದು, ನಾನು ಆಕ್ಚುಲ್ ನಾವು ಟಿವಿ ನ್ಯೂಸ್ ಒಂದ್ ಮಿನಿಟ್ ನಾನು ಟಿವಿ ಆನ್ ಮಾಡಿಲ್ಲ. ಧನ್ಯವಾದ. ಬಾರದ ಲೋಕಕ್ಕೆ ತೆರಳಿದ್ದಾರೆ ಅಭಿವೃದ್ಧಿಯ ಹರಿಕಾರ. ಸಿಖ್ಖರ ಸಂಪ್ರದಾಯದಂತೆ ಗೌರವಯುತವಾಗಿ ಅವರನ್ನ ಕಳುಹಿಸಿಕೊಡಲಾಗ್ತಾ ಇದೆ. ಶ್ಲೋಕ ಪಠಣವನ್ನ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಪಾರ್ಥಿವ ಶರೀರದ ಮುಂದೆ. ಸುಮಾರು 30 ನಿಮಿಷಗಳ ಕಾಲ ಶ್ಲೋಕ ಪಠಣ.
से ही प्यारे मिलने जिन्ना मिलिया तेरा नाम चित आवे नानक नाम चढ़दी कला तेरे भाने सरबत दा भला। आगे आ सकता हूँ, इनको भी जाने ದೆಹಲಿಯ ಬೋಧ್ ನಿಗಮ್ ಘಾಟ್ನಿಂದ ಕಂಡುಬರ್ತಾ ಇರುವಂತಹ ದೃಶ್ಯ. ಈಗ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ಸಿಖ್ ಸಂಪ್ರದಾಯದಂತೆ ಆರಂಭವಾಗಿದೆ. ಮೊದಲಿಗೆ ಮಂತ್ರಪಠಣವನ್ನು ಮಾಡ್ತಾರೆ. ಅನಂತರ ಅಲ್ಲಿನ ಸಿಖ್ ಸಂಪ್ರದಾಯದಂತೆ ಸಿಖ್ ಧರ್ಮಗುರುಗಳು ಕೂಡ ಮಂತ್ರಪಠಣದ ಬಳಿಕ ಆ ಒಂದು ಸಂಪೂರ್ಣ ವಿಧಿವಿಧಾನವನ್ನು ಅನುಸರಿಸ್ತಾರೆ. ಇದರ ಜೊತೆಗೆ ಈಗ ಸೇನೆಯಿಂದ ಗೌರವ
ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆದಿದೆ. ಈಗ ತಾನೇ ಅಗ್ನಿಸ್ಪರ್ಶವನ್ನು ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಸಿಖ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಿತು. ಆರಂಭದಲ್ಲಿ ಮಂತ್ರ ಪಠಣವನ್ನು, ಗುರುನಾನಕ್ ಗ್ರಂಥ ಸಾಹಿಬದ ಮಂತ್ರ ಪಠಣವನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಭಗವಂತನ ಚರಣಗಳಿಗೆ ಈ ಪಾರ್ಥಿವ ಶರೀರವನ್ನು ಅರ್ಪಿಸಿ ಅದಕ್ಕೆ ಒಂದು ಶ್ಲೋಕವನ್ನು ಪಠಣ ಮಾಡಲಾಗುತ್ತೆ. ಅದಾದ ಬಳಿಕ ಕುಟುಂಬಸ್ಥರಿಂದ ಸಾಮಾನ್ಯವಾಗಿ ಹಿರಿಯ ಮಗ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಆದರೆ ಈ ಒಂದು ಡಾಕ್ಟರ್ ಸಿಂಗ್ ಅವರ ಕುಟುಂಬದಲ್ಲಿ ಅವರ ಪತ್ನಿಯ ಮುಂದೆ ಇದ್ದರು. ಹೀಗಾಗಿ ಅವರ ಕುಟುಂಬಸ್ಥರಿಂದ ಅಗ್ನಿಸ್ಪರ್ಶವಾಯಿತು. ಅದಾದ ಬಳಿಕ ಮತ್ತೆ ಮಂತ್ರ ಪಠಣವನ್ನು ಸಿಖ್ ಸಂಪ್ರದಾಯದಂತೆ ಮಾಡಲಾಗುತ್ತೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳಂತೆ ಒಮ್ಮೆ ಅಗ್ನಿಸ್ಪರ್ಶ ಆದ ತಕ್ಷಣ ಆ ಕುಟುಂಬಸ್ಥರು ಅಲ್ಲಿರಲ್ಲ, ಅಂದರೆ ಆ ಸ್ಮಶಾನ ಭೂಮಿಯಲ್ಲಿ, ರುದ್ರಭೂಮಿಯಲ್ಲಿ ಇರಲ್ಲ, ಅಲ್ಲಿಂದ ನೇರವಾಗಿ ಕೆಳಭಾಗಕ್ಕೆ ಬರ್ತಾರೆ. ನೋಡ್ತಾ ಇದ್ದಾರೆ, ಅದೇ ರೀತಿ ಅಗ್ನಿಸ್ಪರ್ಶ ಆಗ್ತಾ ಇದ್ದಂತೆ ಎಲ್ಲ ವ್ಯಕ್ತಿಗಳಿಂದ ನಿಧಾನವಾಗಿ ಹೊರಬರ್ತಾ ಇದ್ದಾರೆ. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆ ಒಂದು ಸ್ಮಶಾನ ಭೂಮಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಭೂತಾನ್ನ ಭೂತಾನ್ನ ರಾಜರು ಕೂಡ, ರಾಜಮಂತಂದವರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಯಾಕೆಂದರೆ ಹಿಂದೆ ಡಾಕ್ಟರ್ ಸಿಂಗ್ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಭೂತಾನ್ಗೂ ಕೂಡ ಅನೇಕ ಸಹಾಯವನ್ನು ಮಾಡಿದರು, ಸಹಾಯದ ಹಸ್ತವನ್ನು ಚಾಚಿದ್ರು. ಅದರ ಪ್ರತಿಯಾಗಿ ಆ ಒಂದು ಗೌರವವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಭೂತಾನ್ ರಾಜಮನೆತನದ ರಾಜ ಪರಿವಾರದವರು ಕೂಡ ಆಗಮಿಸಿದ್ದಾರೆ. ಇದು ನೋಡ್ತಾ ಇದ್ದಾರೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲೇ ಇದ್ದಾರೆ. ಅವರು ಕೂಡ ಚಿತಿ ಹತ್ರ ಹೋಗಿ ಗೌರವವನ್ನು ಸಲ್ಲಿಸ್ತಾರ ನೋಡಬೇಕಾಗಿದೆ. ಇದರ ಜೊತೆಗೆ ಈಗಾಗಲೇ ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅಂತ್ಯಕ್ರಿಯೆ ಈಗಾಗಲೇ ಮುಗಿದಿದೆ ಬಹುತೇಕ. ಅಗ್ನಿಸ್ಪರ್ಶ ಆಗ್ತಾ ಇದ್ದಂತೆ ಗಣ್ಯ ವ್ಯಕ್ತಿಗಳು ಸ್ಮಶಾನ ಭೂಮಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ನನ್ನ ಕಡೆಗೆ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರ ಈಗ ಅಗ್ನಿಯಲ್ಲಿ ಲೀನವಾಗ್ತಾ ಇರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಸುಮಾರು 92 ವರ್ಷಗಳ ಸುದೀರ್ಘ ಸಾರ್ಥಕ ಜೀವನವನ್ನು ನಡೆಸಿರುವಂಥ ಡಾಕ್ಟರ್ ಸಿಂಗ್ ಅವರ ಯಾತ್ರೆ, ಇಹಲೋಕದ ಯಾತ್ರೆ ಮುಗಿಸಿ ಈಗ ಪರಲೋಕಕ್ಕೆ ತೆರಳುತ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈ ಅಂತ್ಯಕ್ರಿಯೆಯಲ್ಲಿ ವಿಧಿವತ್ತಾಗಿ ಭಾಗಿಯಾಗಿ ಅಗ್ನಿಸ್ಪರ್ಶವನ್ನು ಮಾಡಿದ್ರು. ಇದಾದ ಬಳಿಕ